ತಪ್ಪಿಸ್ಕೊಂಡು ಓಡಾಡಿದ್ರೆ ಆಮೇಲೆ ಅವರನ್ನು ಅರೆಸ್ಟ್ ಮಾಡುವ ಅವಕಾಶ ಇದೆ ಹೊರತು ಈಗಲೇ ಏಕಾಏಕಿ ತರಾತುರಿಯಲ್ಲಿ ಅರೆಸ್ಟ್ ಮಾಡಿರೋದು ಕಾನೂನು ರೀತಿಯಾಗಿ ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನು ಹೈಕೋರ್ಟ್ ಇವತ್ತು ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಚ್ಚಾರ ಮಾಡಿದೆ. ಸಿಟಿ ರವಿ ಪರ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ರು. ಇಲ್ಲಿ ಪ್ರಕರಣದ ವಿಚಾರದಲ್ಲಿ ಅರೆಸ್ಟ್ ಆಗಿರೋದೇ ಸರಿಯಲ್ಲ ಅನ್ನೋ ವಾದವನ್ನು ಹೇಳಿದ್ರು. ಅರೆಸ್ಟ್ ಆಗಬೇಕಾಗಿರುವ ಸಿನಾರಿಯೋಸೇ ಇಲ್ಲ ಇಲ್ಲಿ ಅಂತಂದರು. ಮತ್ತು ಈ ಪ್ರಕರಣ ಗಂಭೀರವಲ್ಲದ ಅಂದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಮಾಣವನ್ನು ಹೊಂದಿರೋದ್ರಿಂದ ಏಕಾಏಕಿ ಅರೆಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತಂದರು. ಮತ್ತು ಇದು ಸರ್ಕಾರದ ಪ್ರಭಾವ, ಜನಪ್ರತಿನಿಧಿಗಳ ಪ್ರಭಾವ ಅಥವಾ ಯಾವುದೋ ಒಂದು ಕಾರಣದ ಕೈಯ ಪ್ರಭಾವದಿಂದ ಆಗಿರುವ ಅರೆಸ್ಟು. ಹಾಗಾಗಿ ಇದಕ್ಕೆ ಕೋರ್ಟ್ ನ್ಯಾಯ ಕೊಡಬೇಕು, ನಮ್ಮ ವಾದಕ್ಕೆ ಮನ್ನಣೆ ಕೊಡಬೇಕು ಅಂತ ಸಂದೇಶ್ ಚೌಟ ತಮ್ಮ ವಾದವನ್ನು ಮಂಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಆ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಆ ಮುಖಾಂತರ ಸಿಟಿ ರವಿ ಇದೀಗ ರಿಲೀಸ್ ಆಗ್ತಾರೆ. ಹಾವೇರಿಯ ಐಬಿನಲ್ಲಿ ಇದ್ದಾರಂತೆ. ಐಬಿನಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ನಿಂತಿದ್ದಂಥ ಸಂದರ್ಭದಲ್ಲೇ ಅವರು ಕಾಫಿ ಕುಡಿಯೋ ಸಂದರ್ಭನೋ ಟೀ ಕುಡಿಯೋ ಸಂದರ್ಭನೋ ಹಾಲು ಕುಡಿದಷ್ಟು ಖುಷಿಯಾಗುವ ಸುದ್ದಿ ಅವರನ್ನು ಈಗ ತಲುಪಿದೆ. ಆ ರೀತಿಯಲ್ಲಿ ಈಗ ಸಿಟಿ ರವಿ ಅವರನ್ನು ರಿಲೀಸ್ ಮಾಡಲಾಗುತ್ತೆ. ಬಿ ಜೆ ಪಿ ನಾಯಕರು ಅವರನ್ನು ವೆಲ್ಕಮ್ ಮಾಡ್ಕೋತಾರೆ. ಬಿ ಜೆ ಪಿ ನಾಯಕರು ಅಲ್ಲಿಂದ ಅವರನ್ನು ಬೆಂಗಳೂರು ಕಡೆ ಕರ್ಕೊಂಡು ಬರ್ತಾರೆ. ಒಂದು ವಿಶೇಷ ಅಂತಂದರೆ ಮುಂದೆ ಸಿಟಿ ರವಿ ಕಾರ್ ಹೋಗ್ತಾ ಇದ್ದರೆ ಹಿಂದೆ 50-100 ಕಾರ್ಗಳು ಹೋಗ್ತಾ ಇದ್ವು. ಯಾಕಂದರೆ ಸಿಟಿ ರವಿ ಅವರನ್ನು ಫಾಲೋ ಮಾಡಿಕೊಂಡು ಒಂದಿಷ್ಟು ಮಾಧ್ಯಮದ ವಾಹನಗಳು ಸೇರಿದಂತೆ ಒಂದಿಷ್ಟು ಜನ ನಾಯಕರುಗಳು, ಅದರಲ್ಲೂ ಬಿ ಜೆ ಪಿಯ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಆ ವಾಹನವನ್ನು ಫಾಲೋ ಮಾಡ್ತಾನೇ ಇದ್ರು. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದು ಸತ್ಯಕ್ಕೆ ಸಂದ ಜಯ. ವಿಜೇಂದ್ರ ಅವರು ಮಾತನಾಡೋದಕ್ಕೆ ರೆಡಿ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು. ವಿಜೇಂದ್ರ ಸರ್ ನಮಸ್ಕಾರ. ಹೈಕೋರ್ಟ್ನ ಜಡ್ಜ್ಮೆಂಟ್ ವಿಚಾರಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್. ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನಾನು ಸ್ವಾಗತ ಮಾಡ್ತೇವೆ. ತೀರ್ಪಿನಲ್ಲಿ ಸ್ಪಷ್ಟವಾಗಿ ಇವತ್ತು ಯಾವ ರೀತಿ ಕಾನೂನು ಬಾಹಿರವಾಗಿ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನೋಟಿಸ್ ಕೂಡ ಕೊಡದೇನೆ ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪರಾಧ ಅನ್ನೋದನ್ನ ಇವತ್ತು ಹೈಕೋರ್ಟ್ ದೃಢೀಕರಿಸಿದೆ ಇವತ್ತು. ಹಾಗಾಗಿ ಈ ಹೈಕೋರ್ಟ್ ಇವತ್ತು ಮಧ್ಯಂತರ ತೀರ್ಪು ರಾಜ್ಯ ಸರ್ಕಾರ ಬಹಳ ಮುಖ್ಯ ಇದು. ಅಲ್ಲ ಸರ್, ನೀವು ಅಲ್ಲಿದ್ರಿ ನಿನ್ನೆ ಸಿಕ್ಕಾಪಟ್ಟೆ ಪೊಲೀಸರ ಜಮಾವಣೆ. ನಿನ್ನೆ ಅಷ್ಟು ಜನ ಜಮಾವಣೆಯಾಗಿ ಸಿಟಿ ರವಿ ಅವರನ್ನು ಕರ್ಕೊಂಡು ಹೋಗೋ ಉದ್ದೇಶ ಇತ್ತ ಅಥವಾ ಅಂಥದ್ದೇನು ಗಂಭೀರ ಏನು ನೀವು ಹೇಳ್ತಾ ಇದ್ರಿ ಟೆರರಿಸ್ಟ್ಗಳನ್ನ ಟ್ರೀಟ್ ಮಾಡ್ದಂಗೆ ಮಾಡ್ತಾ ಇದ್ರು ಅಂತ ಏನ್ ಹೇಳಿದ್ರು ಸಿಟಿ ರವಿ ನಿಮಗೆ ಬೆಳಿಗ್ಗೆ ಭೇಟಿಯಾದಾಗ? ಯಾವ ರೀತಿ ನಡೆಸ್ಕೊಂಡ್ರು ಅಂತ ನೋಡಿ, ಪೊಲೀಸರ ವರ್ತನೆ ತಾವು ಎಲ್ಲರೂ ಕೂಡ ಗಮನಿಸಿದ್ದೀರಿ, ರಾಜ್ಯನೂ ಗಮನಿಸಿದೆ, ಇಡೀ ದೇಶ ಗಮನಿಸಿದೆ. ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಫಸ್ಟ್ ಯಾವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು? ಖಾನಾಪುರ ಪೊಲೀಸ್ ಸ್ಟೇಷನ್. ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಧಾರವಾಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ 3 ಜಿಲ್ಲೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಬಹಳ ಒತ್ತಡದಲ್ಲಿದ್ರು, ಸರ್ಕಾರದ ಒತ್ತಡದಲ್ಲಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾತಿಲ್ಲ, ಅನುಮಾನ ಇಲ್ಲ. ಅದ್ರ ಜೊತೆಲಿ ಪೊಲೀಸರು ಅವ್ರ ಮೇಲೆ ಹಲ್ಲೆನೂ ಮಾಡಿರ್ತಕ್ಕಂಥದ್ದು. ಹಲ್ಲೆ ಮಾಡಿ ಒಂದು ಆಸ್ಪತ್ರೆಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸೋದಿಲ್ಲ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಯ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು ಅಂತ ಹೇಳಿ ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಹೈಕೋರ್ಟಿನ ಒಂದು ನ್ಯಾಯಾಲಯದ ತೀರ್ಪು ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದು ಚೀಮಾರಿ ಹಾಕಿರ್ತಕ್ಕಂಥದ್ದು. ಸರ್ ವಿಜೇಂದ್ರ ಸರ್, ಪೊಲೀಸರೇ ಹಲ್ಲೆ ಮಾಡ್ತಾರೆ ಅಂತ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ನಮ್ಮ ರಕ್ಷಣೆ ಕೊಡೋರು, ಆರಕ್ಷಕರು ಅಂತ ಕರೆಸ್ಕೊಳ್ಳೋರು ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಮಾಡ್ತಾರೆ. ರಾಜಕೀಯ ಒತ್ತಡದ ನಡುವೆ ಕೆಲಸ ಮಾಡಬೇಕಾದ್ರೆ ಪೊಲೀಸರು ಯಾವ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸರು ಯಾವ ರೀತಿ ನಡ್ಕೊಳ್ಬಹುದು ಅನ್ನೋದಕ್ಕೆ ನಿನ್ನೆ ಸಿಟಿ ರವಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದೇ ಇವತ್ತು ಸಾಕ್ಷಿ ಇವತ್ತು. ಯಾಕೆ ನಾವು ಕೂಡ ಕೇಳ್ತಾ ಇದ್ವಿ ಬೆಳಗ್ಗೆ ಸಿಟಿ ರವಿ ಅವರು ಕೋರ್ಟ್ ನಲ್ಲಿ ತಮ್ಮ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸ್ತಾ ಇದ್ದಾಗ ಅರ್ಧ ಗಂಟೆಗೂ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಫೋನ್ ಬರ್ತಾ ಇತ್ತು. ಮಂತ್ರಿಗಳು ಮಾಡ್ತಾ ಇದ್ರ, ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ರ, ಅದು ಯಾವ್ದು ಕೂಡ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಏನು ದೂರವಾಣಿ ಕರೆ ಬರ್ತಾ ಇತ್ತು ಅದ್ರ ತಕ್ಕಂತೆ ಅವರ ತಾಳಕ್ಕೆ ಕುಣಿತಾ ಇದ್ರು ಪೊಲೀಸ್ ಅಧಿಕಾರಿಗಳು. ಆದ್ರೆ ಇವತ್ತು ಉಚ್ಚ ನ್ಯಾಯಾಲಯ ಏನ್ ಹೇಳಿದೆ? ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದೇ ತಪ್ಪು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಇದನ್ನೇ ನಾವು ನಿನ್ನೆಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಸಿಟಿ ರವಿ ಅವರೊಂದನ್ನು ದೂರು ಕೊಟ್ಟರು, ಅದಕ್ಕೇನು ರಿಯಾಕ್ಷನ್ ಇಲ್ಲ. ಸಿಟಿ ರವಿ ಅವರ ದೂರಿನ ಬಗ್ಗೆ ಯಾರು ಮಾತಾಡೇ ಇಲ್ಲ ಅನ್ನೋ ಆರೋಪ. ಸಿಟಿ ರವಿ ಅವರು ಇಲ್ಲ ರೀ,
ಇವ್ರೇನು ಕಾಂಗ್ರೆಸ್ನವ್ರು ಇದಾರೆ ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ, ಅಧಿಕಾರದ ದರ್ಪ ಸೊಕ್ಕಿನಿಂದ ನಡ್ಕೊಳ್ತಾ ಇದ್ದಾರೆ. ಇದು ಪರಿಣಾಮವಾಗಿ ಇವತ್ತು ಪೊಲೀಸರು ಕೂಡ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿನೇ ಸಿಟಿ ಅವ್ರು ಕೊಟ್ಟಿರ್ತಕ್ಕಂತ ಕಂಪ್ಲೇಂಟ್ ಅನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ, FIR ರಿಜಿಸ್ಟರ್ ಮಾಡೋದಿಲ್ಲ. ಯಾರು ಗುಂಡಾ ವರ್ತನೆ ಮಾಡಿದ್ದಾರೆ ಅವ್ರನ್ನ ಇವತ್ತು ಕೂಡ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ, ಸುವರ್ಣಸೌಧದಲ್ಲಿ ನುಗ್ಗಿ ಗಲಾಟೆ ಮಾಡಿರ್ತಕ್ಕಂಥವ್ರನ್ನ. ಥ್ಯಾಂಕ್ ಯು, ಧನ್ಯವಾದಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಸೊ ರಾಜ್ಯ ಬಿಜೆಪಿ ಘಟಕ ಇದನ್ನು ಖಂಡಿಸುತ್ತೆ. ಈಗಾಗಲೇ ನಡೆದಿರುವ ಕಾನೂನು ಬಾಹಿರ ಕ್ರಿಯೆ ಇದು, ಕಾನೂನು ಬಾಹಿರವಾಗಿ ಇದನ್ನೆಲ್ಲ ಮಾಡಲಾಗಿದೆ ಅನ್ನುವ ಬಿಜೆಪಿ ಆರೋಪಕ್ಕೆ ಪುಷ್ಟಿ ಮತ್ತು ಬಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಹೈಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆ. ಹೈಕೋರ್ಟ್ ಹೇಳಿದೆ CT ರವಿ ಅವರನ್ನು ಬಂಧಿಸಿರುವ ನಿಯಮ ಕಾನೂನು ಬಾಹಿರ, ಕಾನೂನು ರೀತಿಯಾಗಿ ಕೊಡಬೇಕಾಗಿದ್ದ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರದೇ ಇದ್ರೆ ಅವರನ್ನು ಬಂಧನ ಮಾಡಬೇಕಿತ್ತು ಹೊರತು ಹೀಗೆ ಬಂಧನ ಮಾಡೋದು ಸರಿಯಲ್ಲ ಅಂತ ಹೇಳಿ CT ರವಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಈ ಮುಖಾಂತರ CT ರವಿ ಈಗ ರಿಲೀಸ್ ಆಗಿದ್ದಾರೆ. CT ರವಿ ಅವರಿಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ಇದರ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನಾಗುತ್ತೆ, ಸರ್ಕಾರದ ಕ್ರಮ ಏನು, ವಿಪಕ್ಷಗಳ ಮುಂದಿನ ಏನು ಕ್ರಮ ನಡೆಸ್ತಾರೆ, ಇವೆಲ್ಲವನ್ನ ನಾವು ಚರ್ಚೆ ಮಾಡಬೇಕಿದೆ. ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.